ಪವಾಡ ಹೊಳಬಸಪ್ಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಂತೇಶ್ ಹಿರೇಮಠ್. ಸಾಕ್ಷಾತ್ ಗಂಗೆಯಿಂದಲೇ ನಡೆಯುತ್ತೆ ಬಸಪ್ಪನಿಗೆ ಮಹಾಮಜ್ಜನ. ಮುಳುಗಡೆಯಾದ್ರೆ ಕೇಳಿಸುತ್ತೆ ಅಚ್ಚರಿಯ ಘಂಟಾನಾದ. ಸ್ವತಃ ದೇವರೇ ಮಾಡಿಕೊಳ್ಳುತ್ತಾನೆ ತನ್ನ ಪೂಜೆ. ಪವಾಡ ಕ್ಷೇತ್ರದಲ್ಲಿ ನಡೆದ ಆ 5 ದಿನಗಳ ಅದ್ಧೂರಿ ಜಾತ್ರೆ ಹೇಗಿತ್ತು ಇಲ್ಲಿದೆ ನೋಡಿ. ಮಾಚಕನೂರಿನಲ್ಲಿ ಸಂಭ್ರಮದ ಜಾತ್ರಾ ಮಹೋತ್ಸವ. ಕಲ್ಯಾಣಿ ಚಾಲುಕ್ಯರ ದೇಗುಲದಲ್ಲಿ ಕಳೆ ಕಟ್ಟಿದ ಸಂಭ್ರಮ. ಇದೀಗ ನೀವು ನೋಡ್ತಾ ಇರೋದು ಮಾಚಕನೂರಿನ ಹೊಳೆ ಬಸವೇಶ್ವರ ದೇಗುಲದ ಜಾತ್ರಾ ಸಂಭ್ರಮ. ಥೇಟ್ ಹಬ್ಬದ ಕಳೆ ಕಟ್ಟಿದೆ. ಈ ದೇವಸ್ಥಾನ ಇರೋದು ಮುಧೋಳ ತಾಲೂಕಿನ ಮಾಚಕನೂರ ಗ್ರಾಮದಲ್ಲಿ. ವರ್ಷಕ್ಕೊಮ್ಮೆ ನಡೆಯುವ ಹೊಳೆ ಬಸವೇಶ್ವರ ಜಾತ್ರೆ ಇಲ್ಲಿ ಭಾರಿ ಫೇಮಸ್. ಕಳೆದ 4-5 ದಿನಗಳಿಂದ ಅದ್ಧೂರಿ ಜಾತ್ರೆ ಹೇಗಿತ್ತು ಅಂತ ತೋರಿಸ್ತೀವಿ ನೋಡಿ. ಮಧುವಣಗಿತ್ತಿಯಂತೆ ಅಲಂಕಾರಗೊಂಡಿರುವ 8ನೇ ಶತಮಾನದ ಕಲ್ಯಾಣಿ ಚಾಲುಕ್ಯರ ದೇಗುಲ. 1200 ವರ್ಷಗಳ ಇತಿಹಾಸ ಹೊಂದಿರುವ ಹೊಳೆ ಬಸವೇಶ್ವರ ಮಂದಿರದಲ್ಲಿ ಕಾರ್ತಿಕೋತ್ಸವ, ಹೊಳೆ ಬಸವೇಶ್ವರ ದೀಪೋತ್ಸವ, ಸಂಗೀತ ರಸಸಂಜೆ ರಥೋತ್ಸವ, ಕುಸ್ತಿ ಹೀಗೆ ಸಾಲು ಸಾಲು ಕಾರ್ಯಕ್ರಮಗಳ ಸೊಬಗು ನೋಡೋದೇ ಚಂದ. ಘಟಪ್ರಭೆ ನದಿಯ ತಟದಲ್ಲಿರುವ ಮುಧೋಳ ತಾಲೂಕಿನ ಸುಂದರ ಗ್ರಾಮ ಮಾಚಕನೂರು. ಪ್ರತಿ ಬಾರಿ ಪ್ರವಾಹ ಬಂದಾಗ ಈ ದೇಗುಲ ಮುಳುಗಡೆಯಾಗುವುದು ಇಲ್ಲಿನ ವಾಡಿಕೆ. ಸಾಕ್ಷಾತ್ ಹೊಳೆ ಬಸವೇಶ್ವರ ಗಂಗೆಯಿಂದ ಮಜ್ಜನ ಮಾಡಿಕೊಳ್ತಾನೆ ಅನ್ನೋದು ಇಲ್ಲಿನ ನಂಬಿಕೆ. ಇಂಥ ಐತಿಹಾಸಿಕ ಹಿನ್ನೆಲೆಯುಳ್ಳ ದೇಗುಲದಲ್ಲಿ ಸಂಭ್ರಮದ ಜಾತ್ರೋತ್ಸವ ನಡೆದಿದೆ. ಮಾರುತೇಶ್ವರ ಕಾರ್ತಿಕೋತ್ಸವದಿಂದ ಜಾತ್ರೆ ಆರಂಭ. ಭವ್ಯ ರಥೋತ್ಸವದಲ್ಲಿ ಮಿಂದೆದ್ದ ಭಕ್ತ ಸಾಗರ. ಶನಿವಾರ ಮಾರುತೇಶ್ವರ ಕಾರ್ತಿಕೋತ್ಸವಕ್ಕೆ ಬಾಳೆಕಂಬ ಪೂಜೆ ನಡೆಸಿ ಜಾತ್ರೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಗ್ರಾಮದಲ್ಲಿ ಜಾತ್ರಾ ರಥೋತ್ಸವ ನೋಡಲು 2 ಕಣ್ಣು ಸಾಲದು. ಊರಿನ ನದಿ ದಡದಲ್ಲಿರುವ ದೇವಸ್ಥಾನದ ಬಳಿ ಪೂಜೆ ಸಲ್ಲಿಸಲಾಯಿತು. ಊರ ಅಗಸಿ ಬಾಗಿಲ ತನಕ ತೇರು ಎಳೆದು ಭಕ್ತರು ದೇವರ ಕೃಪಕಟಾಕ್ಷಕ್ಕೆ ಪಾತ್ರರಾದರು. ತೇರು ಎಳೆಯುವ ಇಕ್ಕೆಲಗಳಲ್ಲಿ ಕಿಕ್ಕಿರಿದು ಸೇರಿದ ಜನಸಾಗರ. ತೇರು ಎಳೆಯುವ ದಾರಿಯಲ್ಲಿ ಕೈಮುಗಿದು ಬೇಡುವ ಭಕ್ತಾದಿಗಳು. ಸಾಂಗವಾಗಿ ರಥೋತ್ಸವ ನಡೆಯಿತು.
ಬಾಗಲಕೋಟೆ ಜಿಲ್ಲೆಯ ಬಹುದೊಡ್ಡ ಜಾತ್ರೆಗಳಲ್ಲಿ ಮಾಚಕನೂರು ಜಾತ್ರೆ 8ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಈ ದೇಗುಲ ನಿರ್ಮಿತವಾಗಿದೆ. ಅಂದ್ರೆ ಸುಮಾರು 1200 ವರ್ಷಗಳ ಇತಿಹಾಸವಿರುವ ದೇವಸ್ಥಾನವಿದು. ಎಷ್ಟೇ ಪ್ರವಾಹ ಬಂದ್ರೂ ಸ್ವಲ್ಪವೂ ನಲುಗದೆ ಇರೋದಕ್ಕೆ ಕಾರಣ ದೇವರ ಪವಾಡ ಮತ್ತು ವಾಸ್ತುಶಿಲ್ಪ. ಮಾಚಕನೂರಿನ ಜಾತ್ರೆ ನೋಡೋದಕ್ಕೆ ಅಂತಾನೆ ಸುತ್ತಮುತ್ತಲಿನ ಗ್ರಾಮದ ಜನರು ಟ್ರ್ಯಾಕ್ಟರ್ಗಳಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸುತ್ತಾರೆ. ಎತ್ತಿನ ಬಂಡಿಗಳನ್ನ ಸಿಂಗರಿಸಿಕೊಂಡು ಬರ್ತಾರೆ. ದೇವರ ಉತ್ಸವದಲ್ಲಿ ಥೇಟ್ ಹಬ್ಬದ ಕಳೆ ಕಟ್ಟಿರುತ್ತೆ. ದೂರ ದೂರಿನಿಂದ ವ್ಯಾಪಾರಿಗಳು 1 ವಾರಕ್ಕೂ ಮೊದಲೇ ಬಂದು ಅಂಗಡಿಗಳ ಟೆಂಟ್ ಹಾಕಿದ್ರು. ಖರೀದಿಯಲ್ಲಿ ತೊಡಗಿದ್ದ ಮಹಿಳೆಯರು, ಯುವತಿಯರು, ಮಕ್ಕಳು ಖುಷಿಯಿಂದ ಓಡಾಡೋ ದೃಶ್ಯ ಸೆಲ್ಫಿ ತೆಗೆದುಕೊಳ್ಳೋದು ಅಲ್ಲಲ್ಲಿ ಕಂಡುಬಂತು. ಜಾತ್ರೆಯಲ್ಲಿ ಪೈಲ್ವಾನರ ದಂಗಲ್. ಅಖಾಡದಲ್ಲಿ ದಡೂತಿಗಳ ಕಾಳಗ. ಮಾಚಕನೂರು ಜಾತ್ರೆಯ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಕುಸ್ತಿ. ಮಾಚಕನೂರು ಕುಸ್ತಿ ಕಣ ಅಂದ್ರೆ ತಾಲೂಕಿನಲ್ಲೇ ಭಾರಿ ಫೇಮಸ್. ಅಪ್ಪಟ ಗ್ರಾಮೀಣ ಕ್ರೀಡೆ ಕುಸ್ತಿ ಗಮ್ಮತ್ತು ನೋಡಿ ಸಖತ್ ಎಂಜಾಯ್ ಮಾಡಿದ್ರು. ಬಸವರಾಜ್ ಜಮಖಂಡಿ ಹೆಂಗಪ್ಪಣ್ಣ ಈ ಅಣ್ಣ ಪಟಕ ಸುತ್ತಾರೆ ಬನ್ನಟ್ಟಿ ಕಡಿಮೆ ಮಾಡಿಕೊಳ್ಳ ಪ್ರಭು ಬನ್ನಟ್ಟಿ ಹಿರಿಯ ಪೈಲ್ವಾನರು ಮಾಜಿ ವಸ್ತಾದರಾದಂತ ಮಲ್ಲಪ್ರಸಾದ್ ಕುಂಬಾರ್ ಅವರು ಈ ಒಂದು ಕುಸ್ತಿ ಕಾರ್ಯಕ್ರಮ ಮೊದಲಿಗೆ ಚಾಲು ಆದದ್ದು ಬಾಳಿಕಾಯಿ ಕೊಡು ಮುಖಾಂತರ. ಮೊದಲಿಗೆ ಸಣ್ಣ ಪ್ರಮಾಣದಲ್ಲಿ ನಡೆದಿತ್ತು. ಯಾರು ಬಿದ್ದವ್ರಿಗೆ ಒಂದು ಬಾಳಿಕಾಯಿ, ಎದ್ದವ್ರಿಗೆ ಒಂದು ಬಾಳಿಕಾಯಿ ಕೊಟ್ಕೋತ ಬಂದು ಇವತ್ತು ಈ ಕುಸ್ತಿ ಎಲ್ಲಿ ನಿಂತಂದ್ರೆ ಇವತ್ತು ಹರಿಯಾಣ ಮತ್ತು ಪಂಜಾಬ ಇತರೆ ರಾಜ್ಯಗಳಿಂದ ಕರ್ಕೊಂಬರಾಕತ್ತೀವಿ. ಅವ್ರಿಗೆ 60-70 ಸಾವಿರ ರೂಪಾಯಿ ಒಂದೊಂದು ಒಬ್ಬೊಬ್ಬರಿಗೆ ಕೊಟ್ಟು ಅದನ್ನು ಒಂದು ಕುಸ್ತಿ ಇವತ್ತು ನಡೆಸ್ತೀವಿ ಅಂದ್ರೆ ಈ ಕುಸ್ತಿ ಪ್ರೇಮಿಗಳ ಜಾಸ್ತಿ ಆಗೋದ್ರಿಂದ ಈ ಕಾರ್ಯಕ್ರಮ ವರ್ಷಕ್ಕೆ ಹೆಚ್ಚಾಗತ್ತತಿ. ಕುಸ್ತಿ ನೋಡು ಪ್ರೇಮಿಗಳು ಹೆಚ್ಚಾಗ್ಯಾರು, ಕೊಡು ದಾನಿಗಳೂ ಹೆಚ್ಚಾಗ್ಯಾರ. ಮೊದಲು 1 ಲಕ್ಷ, 2 ಲಕ್ಷ, 3 ಲಕ್ಷ ಹಿಂಗೆ ಹಂತವಾಗಿ 1 ಲಕ್ಷ ಜಾಸ್ತಿ ಮಾಡ್ಕೊತಾ ಇವತ್ತು 5 ಲಕ್ಷದವರೆಗೂ ತಂದಿದ್ದೀವಿ. ಕುಸ್ತಿಯ ಪಂದ್ಯಾವಳಿ ಆಯೋಜನೆ ಬಗ್ಗೆ ಕೇಳು. ಉತ್ತರ ಕರ್ನಾಟಕದ ಕುಸ್ತಿಯ ಗಂಡು ಮೆಟ್ಟಿನ ನಾಡು ಮಾಚಕನೂರು. ಪೂರ್ವಜರಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಮಾಚಕನೂರದ ಕುಸ್ತಿಪಟು ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಮಾಚಕನೂರದ ಯುವಕರು ಕೂಡ ಒಂದು
ಹಿಂದಿನ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಹೊಳೆ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ನೂರಾರು ವರ್ಷಗಳ ಹಿಂದೆ ಏನು ಕುಸ್ತಿ ನಡೀತಾ ಬಂದಿದೆ. ಪ್ರತಿ ವರ್ಷ ಮತ್ತಷ್ಟು ವಿಜೃಂಭಣೆಯಿಂದ ಈ ಕುಸ್ತಿ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ. ನಾನು ಇವತ್ತು ಮುಧೋಳ ತಾಲೂಕಿನ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಕುಸ್ತಿ ಅಭಿಮಾನಿಗಳ ಪರವಾಗಿ ನಾನು ಮಾಚಕನೂರು ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ಯುವಕರಿಗೆ ನಾನು ತುಂಬಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕಳೆದ 10 ವರ್ಷಗಳಿಂದ ಬೃಹತ್ ಮಟ್ಟದಲ್ಲಿ ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ. ಮರಿ ಪೈಲ್ವಾನರಿಂದ ಆರಂಭಗೊಂಡ ಕುಸ್ತಿ ಮದಗಜಗಳಂತೆ ಕಾದಾಡೋ ಪೈಲ್ವಾನಗಳವರೆಗೂ ನಡೆಯಿತು. ಊರಿನ ಎಲ್ಲ ಹಿರಿಯರಿಗೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಈಗಿನ ದಿನಮಾನಗಳಲ್ಲಿ ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗುವುದರಿಂದ ಈ ಒಂದು ಗ್ರಾಮೀಣ ಕ್ರೀಡೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ನಮ್ಮ ತಾಲೂಕಿನಲ್ಲಿ ಒಂದು ಶಿರೋಳು, ಮುಧೋಳ ಮತ್ತು ಹಲಗಲಿ ಈ 3-4 ಗ್ರಾಮಗಳನ್ನು ಹೊರತುಪಡಿಸಿ ಎಲ್ಲ ಗ್ರಾಮಗಳಲ್ಲಿ ಕುಸ್ತಿ ನಶಿಸಿ ಹೊಂಟಿದೆ. ಆ ನಿಟ್ಟಿನಲ್ಲಿ ಈ ಮಾಚಕನೂರು ಗ್ರಾಮದ ಎಲ್ಲ ಹಿರಿಯರು ಮತ್ತು ಯುವಕರು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಈಗ 10ನೇ ವರ್ಷ ಈ ಕಾರ್ಯಕ್ರಮ ನಡೆಸೋದು. ಇಲ್ಲಿನ ದಂಗಲ್ನಲ್ಲಿ ಹರಿಯಾಣ, ಪಂಜಾಬ್, ಮಹಾರಾಷ್ಟ್ರದ ಪೈಲ್ವಾನರ ಸೆಣಸಾಟ ವಿಶೇಷವಾಗಿ ನಡೆಯಿತು. 17 ವರ್ಷದ ಯುವ ಕುಸ್ತಿಪಟು 85 ಕೆಜಿ ವಿಭಾಗದಲ್ಲಿ ಸೆಣಸಾಟ ನಡೆಸಿದ್ದು ರೋಚಕವಾಗಿತ್ತು. पिछले साल भी आया था मैं, उधर भी अच्छी कुश्ती हुई थी. ये साल भी हमारी कुश्ती ली और अभी अच्छी कुश्ती हुई. फर्स्ट टाइम नहीं, सेकंड टाइम है, फर्स्ट टाइम इज सेकंड टाइम. हाँ. ओके, ऑल द बेस्ट. थैंक यू. ನಾನು ಸುಮಾರು ವರ್ಷಗಳಿಂದ ಒಂದು 7, 8, 9, 10 ವರ್ಷ ಆಯಿತು ನಾನು ಆಡ್ತಾ ಇದ್ದೀನಿ. ನಾನು ಬೆಳಗಾವಿ ತಾಲೀಮಲ್ಲಿ ಸಲ ಮಾಡ್ತೀನಿ, ದರ್ಗಾ ತಾಲೀಮ್ ಅಂತ. ಈಗ ಎಲ್ಲ ಕಡೆ ಕುಸ್ತಿ ಚೆನ್ನಾಗಿ ಚಾಲು ಆಗ್ತಾ ಇದೆ. ಕುಸ್ತಿಗಳು ನಮ್ಮ ಮಾಚಕನೂರದಲ್ಲಿ ಕುಸ್ತಿ ಆಯೋಜನೆ ಮಾಡಿದ್ದಾರೆ. ನಮ್ಮದು 3 ನಂಬರ್ ಕುಸ್ತಿ ಇದೆ. ಮಾಚಕನೂರು ಅಂದರೆ ಇಲ್ಲಿ ಹಿರೇಕಾಲದಿಂದ ನೇಮಿಸ್ಕೊಂಡು ಬಂದಿದ್ದಾರೆ. ಕುಸ್ತಿ ಚೆನ್ನಾಗಿ ಮಾಡಿಸ್ತಾರೆ, ಒಳ್ಳೆ ಕುಸ್ತಿ ಮಾಡಿಸ್ತಾರೆ. ಜನಸಾಗರ ತುಂಬಿ ಬರ್ತಾ ಇದೆ. ಇದು ಪರಂಪರೆಯಿಂದ ಮಾಡಿಸ್ತಾ ಇದ್ದಾರೆ, ಒಳ್ಳೆಯ ಕುಸ್ತಿ ನಡೆಸ್ತಾ ಇದ್ದಾರೆ ಮಾಚಕನೂರಲ್ಲಿ. ಕಪ್ಪು ಮಣ್ಣಿನಲ್ಲಿ ಮೈಯೆಲ್ಲ ಮಣ್ಣಾಗೋ ತರ ಸೆಣಸಾಟ ಮಾಡ್ತಿದ್ರೆ ಒಂದು ಸಿಂಹ ಇನ್ನೊಂದು ಸಿಂಹದ ಮೇಲೆ ದಾಳಿ ಮಾಡಿದಂತಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಚಕನೂರದ ಶ್ರೀ ಹೊಳೆಬಸವೇಶ್ವರ ಜಾತ್ರೆ ವಿಜೃಂಭಣೆಯಿಂದ ಜರುಗುತ್ತಿದ್ದು, ಆ ನಿಮಿತ್ತವಾಗಿ ಜನವರಿ 1 ಮತ್ತು 2ನೇ ತಾರೀಕು 2, 3ನೇ ತಾರೀಕಿನ ದಿವಸ ಗ್ರಾಮದಲ್ಲಿ ವಿಜೃಂಭಣೆಯಿಂದ ರಾಜ್ಯ ಮತ್ತು ಅಂತಾರಾಜ್ಯ ಕುಸ್ತಿ ಪಂದ್ಯಾವಳಿಯನ್ನು ನಾವು ಗ್ರಾಮಸ್ಥರು ಎಲ್ಲರೂ ಕೂಡ ಆಯೋಜನೆ ಮಾಡಿದ್ದೀವಿ. ಮಾಜಿ ಕುಸ್ತಿಪಟುಗಳು, ತಾಲೂಕಿನ ಗಣ್ಯರು, ಮಾಚಕನೂರು ಮತ್ತು ಸುತ್ತಮುತ್ತಲ ಗ್ರಾಮಗಳ ನಾಗರಿಕರು ಮಾಚಕನೂರು ದಂಗಲ್ಗೆ ಸಾಕ್ಷಿಯಾದರು. ಸಂಜೆ ಹೊತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಗಾಯನ, ನಾಟಕ, ಕಾರ್ತಿಕೋತ್ಸವ, ಸುಡುಮದ್ದಿನ ಕಾರ್ಯಕ್ರಮ ಹೀಗೆ 5 ದಿನ ನಡೆದ ಜಾತ್ರೆ ನಿಜಕ್ಕೂ ನೋಡುವಂತಿತ್ತು.
ರನ್ ಟಿವಿ ನ್ಯೂಸ್ ಮಾಚಕನೂರ. ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ಜಾತ್ರೆ ಅಂದ್ರೆ ಭಾರಿ ಫೇಮಸ್. ಕೇವಲ ಮುಧೋಳ ಅಲ್ಲದೆ ರಾಜ್ಯಾದ್ಯಂತ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ರೈತ ಪ್ರಿಯ ಹೊಳಬಸವೇಶ್ವರನ ಜಾತ್ರೆಯಲ್ಲಿ ಭಕ್ತಿಯ ಪರಾಕಾಷ್ಠೆಯನ್ನ ನೋಡೋದೇ ಪುಣ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ ನ್ಯೂಸ್. ಇದು ಸಾಮಾಜಿಕ ಚಿಲುಮೆ. ಮುಧೋಳ ನಗರದಲ್ಲಿ ಹೊಸ ವಿನ್ಯಾಸಗಳ ಹಾಗೂ ಬ್ರ್ಯಾಂಡ್ ಬಟ್ಟೆಗಳ ಹೆಸರಾದ ನಿಮ್ಮ ಮೈರಾ ಶೋರೂಮ್ನಲ್ಲಿ ಹೊಸ ವರ್ಷದ ವಿಶೇಷ ಆಫರ್ಗಳು ನಡೆಯುತ್ತಿವೆ. ಚಿಕ್ಕ ಮಕ್ಕಳ ಹಾಗೂ ಮಹಿಳೆಯರ ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಪ್ರತಿಶತ 30%, 40% ಹಾಗೂ 50% ವಿಶೇಷ ರಿಯಾಯಿತಿ ಸಿಗಲಿದೆ. ಪುರುಷರ ಎಲ್ಲಾ ಬ್ರ್ಯಾಂಡ್ಗಳಲ್ಲಿ ಸ್ಪೈಕರ್, ಆರೋ, ಬ್ಲಾಕ್ ಬೆರಿ, ಬೀಯಿಂಗ್ ಹ್ಯೂಮನ್, ಕ್ರೋಕೊಡೈಲ್ ಬ್ರ್ಯಾಂಡ್ಗಳಲ್ಲಿ 50% ವರೆಗೆ ರಿಯಾಯಿತಿ ನೀಡ್ತಿವೆ. ನಿಮ್ಮ ಹೊಸ ವರ್ಷವನ್ನ ನಮ್ಮ ಮೈರಾ ಜೊತೆ ಖುಷಿಯಿಂದ ಆಚರಿಸಿ. ಹಿಂದೆ ಭೇಟಿ ನೀಡಿ. ಗ್ರೂಪ್ ಆಫ್ ಮೈರಾ ಶೋರೂಮ್, ಯಾದವಾಡ ಸರ್ಕಲ್, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.